ಮದ್ವೆಗ್ ಬಂದು ವಿಶ್ ಮಾಡೋರ್ನ ನೋಡಿದೀವಿ, ರಿಸೆಪ್ಷನ್ ಬಂದು ಗಿಫ್ಟ್ ಕೊಡೋರ್ನು ನೋಡಿದೀವಿ. ಆದ್ರೆ ಈ ಫ್ರೆಂಡ್ ಮದ್ವೆ ಅಂತ ಹೊರಟು ಊರೆಲ್ಲ ಸುತ್ಕೊಂಡು ಫಸ್ಟ್ ನೈಟಿಗೆ ಬಂದು ವಿಶ್ ಮಾಡ್ತಿದ್ದಾರೆ. ಕೇಳಕ್ಕೆ ಇಷ್ಟೊಂದು ಮಜವಾಗಿದೆ, ಇನ್ನು ಕಂಡು ತುಂಬ್ಕೊಳಕ್ ಇನ್ನು ಹೆಂಗಿರುತ್ತಲ್ವಾ. ಬನ್ನಿ ನಾವು ಹೋಗಿ ವಿಶ್ ಮಾಡಿ ಬಂದ್ಬೇಡ. ನೋಡ್ರು ಇದೇ ಕಂಡ್ರು ಅವ್ನ ಮನೆ. ಕರ್ಕೊಂಬರೋದ್ ನನ್ ಡ್ಯೂಟಿ, ಕರ್ಕೊಂಬಂದಿದ್ದೀನಿ. ಇಲ್ಲಿ ನಮ್ಮ ಮುಂದಕ್ಕೆ ನೀವೇನಾದ್ರೂ ಮಾಡ್ಕೊಳ್ಳಿ, ಸೆಂಟ್ರಲ್ ನಂಬರ್ ಅಲ್ಲ, ಓಕೆನಾ? ಎಲ್ಲ ಕತ್ತೇನೆ ಮದ್ವೆ ಮುಗ್ದೋಯ್ತಾ? ನೋಡಿದ್ರೆ ಹಂಗೆ ಕಾಣ್ತಾ ಇದೆ. ಆಗಿದ್ರೆ ಇವತ್ತು ಅವನ ಫಸ್ಟ್ ನೈಟ್. ಈ ಊರಿನ ಜನ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಅಲ್ಕಾಣಿ ಅವನ ಫ್ರೆಂಡ್ಸ್ ಅಂತೆ ಮುಹೂರ್ತಕ್ಕೆ ಬರೋದ್ ಬಿಟ್ಟು ಫಸ್ಟ್ ದಿನ ಬಂದಿದ್ದಾರೆ ಅಂತ ಆಡ್ಕೊಂಡು ನಗೋದಿಲ್ವ ಮರ್ರೆ? ಆಡ್ಕೊಂಡ್ ನಗ್ಲಿ ಬಿಡ. ಆಡ್ಕೊಂಡ್ ನಗೋರ್ ಯಾರಾದ್ರೂ ಬಂದು ನನ್ನ ಗಾಡಿ ಪೆಟ್ರೋಲ್ ದುಡ್ಡು ಕೊಡ್ತಾರೇನೋ? ಇಲ್ವಲ್ಲ. ಹೌದಲ್ಲ. ಲೇ ನೀನೇ ಅಲ್ಲವಾ ಎಣ್ಣೆ ಪುತ್ರ ಕ್ವಾರ್ಟರ್ನ ವಾಟರ್ ರೇಂಜ್ಗೆ ಕುಡಿದು ಮೈಸೂರಿನಲ್ಲಿರುವ ಮದುವೆಗೆ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಮತ್ತೆ ಮೈಸೂರಿಗೆ ಕರೆ ತಂದದ್ದು. ಏನೋ ನಮ್ ಗುರುಗಳು ಊರು ಅಂತ ಕರ್ಕೊಂಡು ಹೋಗಿದ್ನಪ್ಪ. ಮುಚ್ಚ ನಿಮ್ದು ಹಾಳಾಗೋಗ್ಲಿ ಕಣ್ರು, ನನ್ ಬಾಳೆ ಹಾಳಾಗೋಯ್ತಲ್ಲ. ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಗೊರ್ಗೊಂಟೆ ಪಾಳ್ಯದಿಂದ ಗೋವಾದವರೆಗೂ ಮೂರ್ ಸಲ 2 ಸಲ ಕರ್ಕೊಂಡು ರೌಂಡ್ ಹೊಡ್ತಿದ್ದ. ಅವನ್ ಮದ್ವೆನ ನಿಲ್ಸಿ ನಾನ್ ಮದ್ವೆ ಆಗ್ಬೇಕು ಅಂತ ರೆಡಿ ಆಗಿ ಬಂದ್ರೆ ಇವತ್ ಕರ್ಕೊಂಡ್ ಬಂದಿದ್ಯಾ. ನನ್ ಕಷ್ಟನ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಮ್ಯಾಟ್ರು ಇಲ್ಲಿ ತನಕ ಬಂದಿತ್ತಾ? ತಡಿ ಅವನ ಹೆಂಡತಿಗೆ ಹೇಳ್ತೀನಿ, ನಿಂಗ ಐತೆ ಶಿರ್ಸಿ ಮಾರಿ ಹಬ್ಬ. ತಗದ್ ತಡ್ದ ಅದ್ರ ಮಕ ಹಂಗ ತಗ್ಗಿರೋ ತಪ್ಲಾ ಬಿಡ್ಬೇಕು ಮಗ್ನೆ. ಹುಡುಕ್ ನನ್ ಮಗ್ನೆ, ಎಲ್ಲ ನಿನ್ನಿಂದಾನೇ ಆಗಿದ್ದು ಕಣ. ನಿನ್ನೆ ಕರ್ಕೊಂಡ್ ಬಂದಿದ್ರೆ ನಾನ್ ಇವತ್ ಮದ್ವೆ ಆಗ್ತಾ ಇದ್ದೆ ತಾನೆ. ಇವತ್ ಕರ್ಕೊಂಡ್ ಬಂದಿದ್ಯಾ. ಅವ್ನ್ ನನ್ಗೆ ಏನೇನೆಲ್ಲ ಕೊಟ್ಟಿದ್ದ ಗೊತ್ತೇನ್ರು? ಸಾರ್ ಸದರಮೆ ಪಾರ್ಟ್ 2. ಥ್ಯಾಂಕ್ ಯು. ಆತರ ಎಲ್ಲ ಏನು ಆಗಲ್ಲ ಕಣೆ. ಈಗಿನ ಕಾಲದಲ್ಲಿ ಕೊಟ್ಟಿರೋ ದುಡ್ಡೇ ವಾಪಸ್ ಕೊಡಲ್ಲ. ಅಂತದ್ರಲ್ಲಿ ನೀನು ಲವ್ವರ್ ಆಗಿ ಅವನ್ ಕೊಟ್ಟಿರೋದೆಲ್ಲ ನನಗ್ ಕೊಟ್ರೆ ಪ್ರಪಂಚದ 8ನೇ ಅದ್ಭುತ ಆದ್ರೂ ಆಗುತ್ತೆ ಕಣೆ. ಟ್ರೈ ಮಾಡ್ತೀಯಾ ಮಗ? ನಾನಿಗೊಂದು ಐಡಿಯಾ ಕೊಡ್ಲಾ? ಎಣ್ಣೆ ಮತ್ತಲ್ಲಿ ಮೈಸೂರಿಂದ ಬೆಂಗಳೂರವರೆಗೂ ನಡ್ಕೊಂಡೇ ಹೋಗ್ಬಿಡು, ಇನ್ನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡ್ತೀಯಾ? ಎಣ್ಣೆ ಅಂದಾಗ ಅವ್ನು ನೆನಪಾಯ್ತು. ಒಂದ್ ನಿಮಿಷ. ಯಾಕೋ ಎಣ್ಣೆ ಹೊಡಿದಲೆ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಓಡ್ತೇನೆ ಇಲ್ಲ. ಎಣ್ಣೆ ಜಾಸ್ತಿ ಹೊಡಿಬೇಡ ಕಣೋ, ಕುಡ್ಕ ಅಂತಾರೆ. ನೋಡ್ ಸುಬ್ಬು, ಇವತ್ತು ಈ ಬಾಟ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀನಿ. ಇನ್ಮೇಲೆ ದೇವ್ರಾಣೆ, ಫ್ರೆಂಡ್ಶಿಪ್ ಮೇಲೆ ಆಣೆ, ನಿನ್ನ ಮೇಲೆ ಆಣೆ ನಂಗೆ ಕುಡಿಯಲ್ಲ. ಅವಳು ಸತ್ಲು. ಕುಡಿಲಿಲ್ಲ ಅಂದ್ರೆ ಕಾಲಲ್ಲಿರೋ ಲೆಗ್ಗೆಲ್ಲ ಕೈಗೆ ಬಂದಂಗ ಆಗ್ಬಿಡುತ್ತೆ ಕಣೆ. ಕಾಲು ಲೆಗ್ಗು 2 ಒಂದೇ ಕಣಲೆ. ನೋಡ್ದ ನಾಲ್ಗೆಲ್ಲ ಸ್ಲಿಪ್ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಅವಾಗ ಇಷ್ಟಿಷ್ಟು ಬಿಡ್ಕೊಂತಿದ್ರೆ ಟೀಟ್ ಆಗಿರ್ತೀವಿ ಅಂತ. ನೋಡಿ ಈಗೆಲ್ಲ ಗಲಾಟೆ ಮಾಡುವುದು ತಪ್ಪಲ್ಲವಾ? ಇವತ್ತ ಅವನ ಫಸ್ಟ್ ನೈಟ್, ಅವ ನಿಧಾನಕ್ಕೆ ಮುಗಿಸ್ಕೊಳ್ಳಿ, ನಾವು ಬೆಳಿಗ್ಗೆ ಬರುವ. ಬನ್ನಿ. ಪಾಪ ಯಾವ್ದ ಸಣ್ಣ ಹುಡುಗಿ ನಡು ರೋಡಲ್ಲಿ ನಿಂತ್ಕೊಂಡು ಹೆಂಗ್ ಅಳ್ತಾವಳು ನೋಡು. ನಾ ಸಣ್ಣ ಹುಡುಗಿ ಅಲ್ಲ, ದೊಡ್ಡವಳಾಗಿದ್ದೀನಿ. ಹೇಳಿದ್ಲು. ಬೆಳಿಗ್ಗೆ ಬಂದಿಲ್ಲ ಬಜ್ಜಿ ಬೊಂಡ ಹಾಕೋದ. ನೀವು ಬೇಕಾದ್ರೆ ಹೋಗಿ ನಾನ್ ಬರಲ್ಲ. ಇವತ್ತೊಂದ್ ಫಸ್ಟ್ ನೈಟ್ ಆದ್ರೆ ಅದ್ ನನ್ಗೆ ಲಾಸ್ಟ್ ನೈಟ್ ಕಂಡ್ರು. ಇವತ್ತೊಂದ್ ಫಸ್ಟ್ ನೈಟ್ ಇಲ್ಸಿ ಅವನ್ನ ನಾನ್ ಮದ್ವೆ ಆಗ್ತೀನಿ. ಇಲ್ಲ ಅಂದ್ರೆ ಸತ್ತಾಗ್ಬಿಡ್ತೀನಿ ಕಂಡ್ರು. ಮಗ ಪಾಪ ಯಾರ ಆಂಟಿ ನಡು ರೋಡಲ್ಲಿ ಕುತ್ಕೊಂಡು ಶಾನೆ ಟಾಪ ನೋವು ತಿಂತಾವಳೆ. ಯಾರೆತ್ ಮಗಳು ಏನು? ನಾನ್ ಆಂಟಿ ಅಲ್ಲ, ನಿನ್ ಫ್ರೆಂಡ್ ಕಣಲೆ. ಏಜ್ ಆಗಿದೆ ಅಷ್ಟೇ. ಯಾರಾದ್ರೂ ಹೋಗಿ ಅವನ್ನ ಕರೆಸ್ರು. ಆಲ್ ರೈಟ್. ಸಮಸ್ಯೆ ತುಂಬಾ ಗಂಭೀರವಾಗೋದಕ್ಕೂ ಮುಂಚೆ ಮುಂದಕ್ಕೆ ಹೋಗೋಣ. ಹೌದು, ಬಾಗಿಲು ಬೊಟ್ಟು. ಏನಂದ? ಹೋಗಿ ಬಾಗಿಲು ತಟ್ಟು ಅಂದ. ತಟ್ಟಲ್ಲ ಕಣೋ. ಎಂತ ಎಂತ ಸಾವ ನಿಂದು, ನಿಂಗೆ ಮಂಡ್ಯ ಸಮ ಇಲ್ವಾ? ಅಲ್ಲ ಅಲ್ಲಿ ಬೆಲ್ಲಂತ ಬೊಜ್ಜಕ್ಕಿಟ್ರು ಅದ. ಇವತ್ತು ಅವನ ಫಸ್ಟ್ ನೈಟ್ ಮಾರೆ, ಇವತ್ತು ಅವನಿಗೆ ಡಿಸ್ಟರ್ಬ್ ಮಾಡೋದು ತಪ್ಪಲ್ಲವಾ? ಬನ್ನಿ ನಾವು ಬೆಳಿಗ್ಗೆ ಬರುವ. ಇವಾಗ ಹೋಗಿ ಪತ್ರೊಡೆ ತಿನ್ನುವ. ಪತ್ರೊಡೆ ಅಂದ್ರೆ ಕತ್ತರಿಸ್ಬಿಡ್ತೀನಿ ಮಗನೇ. ಬೆಲ್ಲಿ ನೋಡ್ದೆ ತಾನೆ, ಹೋಗಿ ತಟ್ಟಬೇಕು ತಾನೆ. ಮೊದಲು ನೋಡಿದ್ದು ನೀನಲ್ಲವಾ, ನೀನು ಹೊಡಿಬೇಕು ತಾನೆ. ನೀನು ಬುದ್ಧಿವಂತ ತಾನೆ,
ನೀನ್ ಹೊಡಿಬೇಕು ತಾನೆ. ನೀನು ಹೊಡಿಬೇಕು ತಾನೆ. ನೀನು, ನೀನು ನೀನು, ನೀನು ಏಯ್! ಇಬ್ರು ಸುಮ್ಕಿಲ್ಲ ಅಂದ್ರೆ ಮೆಟ್ಟು ತಕೊಂಡ್ ನಾ ಹೊಡಿತೀನಿ ಈಗ. ಇಬ್ರು ಕರೆದ್ರೆ ಇತ್ತಾನೆ ಬರ್ತಾನೆ ಅಂದ್ರೆ ಬರ್ತಾನೆ. ಹಾಯ್ 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 ಹಾಯ್. ಈ ನನ್ನ ಮಕ್ಕಳು ನಡುರಾತ್ರಿ ನಮ್ಮನೆ ಹತ್ರ ಬಂದವ್ರೆ ಅಂದ್ರೆ ಇದೇನು ಹುಚ್ಚ ಇಲ್ಲ ಸ್ಕೆಚ್ಚ? ಮಜಾ! ಮಗ ಏನ್ ಮದ್ವೆನ ಇದಲ್ಲ, ಒಂದು ವಾಲ್ಗ ಇಲ್ಲ, ಛತ್ರ ಇಲ್ಲ, ಮೈಕ್ ಸೆಟ್ ಇಲ್ಲ, ಸೀರಿಯಲ್ ಸೆಟ್ ಇಲ್ಲ, ಜನನೇ ಇಲ್ಲ. ಯಾವ ಸೀಮೆ ಮದ್ವೆನಲ್ಲ ಇದು? ಲೇ ಮದ್ವೆ ನೆನ್ನೆ ಕಂಡ್ರು, ನೆನ್ನೆ ಬರದ್ಬಿಟ್ಟು ಇವತ್ ಬಂದಿದ್ದೀರಲ್ಲ. ಲೇ ಯಾವಳ ಕೇಳ್ಕೊಂಡ್ ಮದ್ವೆ ಆದ್ಯೋ? ನಾನೇನ್ ಮಸಾಲೆ ವಡ ತಿನ್ನಕ್ ಹೋಗಿದ್ದ. ಲೇ ಗರ್ಗೊಟ್ಟೆ ಪಾಳ್ಯದಿಂದ ಗೋವಾದವರ್ಗು ಮೂರ್ ಸಲ 8 ಸಲ ಕರ್ಕೊಂಡು ಹೋಗಿ. ಅಮ್ಮ ತಾಯಿ ಸುಮ್ನಿರೇ, ಮುಚ್ಚಿಟ್ಟಿರೋ ಬುಕ್ನ ಬಿಚ್ಚಿ ಬಿಚ್ಚಿ ಯಾಕೆ ಎದಕ್ತಿಯಾ? ಲೇ ನಾನು ನೀನು ಫ್ರೆಂಡ್ ಅಷ್ಟೇ, ಅವತ್ತು ಮಾತನಾಡಿಕೊಂಡೇಮ್ಮ ದೂರವಾಗಿದ್ದು. ಲೇ ಮಾತನಾಡಿಕೊಂಡು ದೂರ ಆಗಕ್ಕದೇನು ಎಕ್ಸರ್ಸೈಸ್? ಇದು ಸಮ್ಮ ಡೈಲಾಗ್. ಹುಡುಗಿರಿ ಇದೊಂದು ಕೊಳೆತು ಹೋದ ಡೈಲಾಗ್ ಹೊಡೆದು ಹುಡುಗರ ಮಂಡೇ ಹಾಳು ಮಾಡ್ಬಿಟ್ಟು. ಹಾಯ್, ಕೈ ಶೇಕ್ ಆಗ್ದಂಗ ಒಂದ್ ಸೆಲ್ಫಿ ಹೊಡ್ಕೊಳಕ್ ಟ್ರೈ ಮಾಡ್ತೀನಿ ಕಣ್ರು. ಲೇ ಸೆಲ್ಫಿ ಗಿಲ್ಫಿ ಎಲ್ಲ ಆಗಲ್ಲ ಕಣ, ಅವಳೀಗ ನಿದ್ದೆ ಮಾಡ್ತಾಳೆ ಕಣ. ನಿದ್ದೆ ಮಾಡೋಳ ಎಪ್ಸಿ ಸೆಲ್ಫಿ ಗಿಲ್ಫಿ ಕೊಡಲ್ಲ ಕಣ. ಎಂತ ಸುದ್ದಿ? ಫಸ್ಟ್ ನೈಟ್ ಯಾರಾದ್ರು ನಿದ್ದೆ ಮಾಡ್ತಾರಾ? ತಗೊಳಪ್ಪ, ಕಲ್ತ್ಬಿಟ್ಟೆ ಕಣೋ. ಫ್ರೆಂಡು ಅಂತ ಅಷ್ಟು ದೂರದಿಂದ ಮದ್ವೆ ನೋಡಕ್ ಬಂದ್ರೆ ಒಳ್ಳೆ ಮರ್ಯಾದಿ. ಲೇ ನೀನೊಂದು ಲೋಟ ನೀರ್ ಕೇಳಿದಾಗ ಒಂದು ಬಾಟ್ಲು ಬೀರ್ ಕೊಟ್ಟವ್ ನಾನು. ನೀನು ಕಾಫಿ ಕೇಳಿದ್ರೆ ಕಾರಬನ್ ಸಮೇತ ಬಂದು ಬಾಯಲ್ಲಿ ಇಡ್ತಾ ಇದ್ದವ ನಾನು. ಏ ಅದೆಲ್ಲ ಹೋಗ್ಲಿ ಕಣ್ರ. ಇವನೊಂದು ಊಟ ಕೇಳಿದ್ರೆ ಇವನಿಗೆ ನಾನು ಹಸಿವು ನೀಗ್ಸಕ್ಕೆ ಉಮ್ಮ 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 ಅಂತ 100 ಮುತ್ತು ಕೊಟ್ಟಳ ನಾನು. ಅಮ್ಮ ಅಮ್ಮ ಹಸಿವು ಅಮ್ಮ. ನನಗೆ ಹಸಿವೇ ಇಲ್ಲ. ಲೇ ಕಿರ್ಸ್ಬೇಡ ಕಣೆ. ಲೇ ಕಿರ್ಚಬಾರ್ದಂತೆ ಕಂಡ್ರು. ಅರ್ಥ ಆಯ್ತು. ನಿನ್ನ ಹೆಂಡತಿ ಅಂದ್ರೆ ನನಗೆ ಅತ್ತಿಗೆ ಸಮಾನ ಕಣ. ಅಲ್ಲ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಗಾದ್ರೂ ಒಂದು ಫೋಟೋ ಬಿಡ್ವೇನೋ? ಬೇಡ್ವಾ ಮರ್ರೆ. ಲೇ ಮಧ್ಯರಾತ್ರಿ ಯಾಕೋ ಮನಶಾಂತಿಗೆ ಮಣ್ಣು ಇತ್ತಿದ್ದೀರಾ? ನೋಡ್ರೋ ಕೈ ಮುಗಿತೀನಿ, ಹೋಗ್ಬಿಡ್ರು. ಆಗಲ್ವಾ? ಸರಿ ಹೋಗ್ಬೇಕಂತ ಏನಪ್ಪ ಮಾಡ್ಬೇಕು? ಏನ್ ಮಾಡ್ಬೇಕಾ? ಬಾಟ್ಲು ಪಾರ್ಟಿ, ಎಣ್ಣೆ ಪಾರ್ಟಿ ಬೇಕು ಮಗ. ಅಷ್ಟೇ, ಎಣ್ಣೆ ಪಾರ್ಟಿ ಬೇಕು ಅಷ್ಟೇ ತಾನೆ? ತಗೊಳ್ಳೋ 6,000 ರೂಪಾಯಿ ಐತೆ, ಹೋಗೋ ಎಣ್ಣೆ ಹೊಡ್ಕೋಗೋ. ಲೇ ನಿನ್ನ 6,000 ರೂಪಾಯಿ ಯಾವ ನಾಯಿಗ್ ಬೇಕು? ಎಣ್ಣೆ ಹೊಡ್ಯಕ್ ನೀನು ಬರ್ಬೇಕಷ್ಟೇ. ಲೋ ಸುಮ್ನಿರೋ, ಮನೆಗ್ ನೆಂಟ್ರೆಲ್ಲ ಬಂದವ್ರೆ ಕಣೋ, ಮಾನ ಮರ್ಯಾದೆ ಹೋಗುತ್ತೆ. ಏಯ್, ಮಾನ ಮರ್ವಾದಿ ತಕ್ಕಂಡೇನ್ ಮಸಾಲೆ ದೋಸೆ ಹೋಯ್ತೀಯಾ? ನೋಡ, ನೆಂಟ್ರು ಊಟಕ್ಕೆ ಬಂದಿರ್ತಾರೆ. ಬೆಳಗ್ಗೆ ಆದ ತಕ್ಷಣ ಬ್ಯಾಗಿಗೆ ಮಿಕ್ಕಿರೋ ಖಾರ ಬೂಂದಿ ಮೈಸೂರು ಪಾಕ್ ಎಲ್ಲ ತುರ್ಕೊಂಡ್ಬಿಟ್ಟು ಜೂಟ್ ಅನ್ಬಿಡ್ತಾರೆ. ಆದ್ರೆ ಕಷ್ಟ ಸುಖ ಅಂತ ಬಂದ್ರೆ ಕೊನೆ ತನಕ ನಿಲ್ಲದು ಫ್ರೆಂಡ್ಸು ಕಣ. ಇವಾಗೇ ನಿನ್ ಹೆಂಡತಿ ಕರೆಸ್ತೀಯಾ ಇಲ್ಲ ಎಣ್ಣೆ ಹೊಡ್ಯಕ್ ಬರ್ತೀಯಾ? ಯಾವ ಜನದ್ ಪಾಪನ್ರು ಬೆನ್ನತ್ತಿ ಬೆದ್ದಾಳ್ತಾರ, ಹಿಂದೆನೆ ಬಿದ್ದವ್ರೆ. ಕರಿತೀನಿ ರೀ. ಶೀಲಾ ಈ ದರಿದ್ರ ಫ್ರೆಂಡ್ಸ್ ಬಂದವ್ರೆ, ಮಕ್ಕವ ಹಿಂಗ್ ತೋರ್ಸಿ ಹಂಗ ಹೋಗು ಬಾ. ಅಮ್ಮ, ನಾವ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನೀನ್ ಅರ್ಧ ಚಂದ್ರ ನೋಡಕ್ಕಲ್ಲ ತಾಯಿ, ಪೂರ್ಣ ಚಂದ್ರ ತೋರ್ಸಮ್ಮ. ನಮಸ್ತೆ. ಅಪ್ಪ, ಸಾಕ್ಷಾತ್ ದೇವತೆ ತರ ಇದ್ದಾಳೆ ಅಂತ ಹೇಳಕ್ ಬಂದೆ ಕಣ್ರು. ನಿಮ್ಮ ಲುಕ್ಕಿಗೆ ನನ್ನ ಮಿಟ್ಟು ತುರುಕುರ್ರೆ. ಆತಿಗೆ ನಮಸ್ಕಾರ. ನಿಮ್ ಜೊತೆ ಒಂದ್ ಒಳ್ಳೆ ಫೋಟೋ ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರು ಫೋಟೋಗ್ರಾಫರ್ಸ್ ಇಲ್ವಾ? ನನ್ ತಂಗಿ ಇದ್ದಾಳೆ. ಲೇ ಅಸ್ತಿರೋರ್ ಮುಂದೆ ಹಲ್ವಾ ಇಡ್ತಾ ಇದೆಯಲ್ಲೇ, ಆಮೇಲೆ ಅವಳನ್ನ ಪಿಕಪ್ ಮಾಡಿ ಪ್ಯಾಕಪ್ ಅಂದ್ಬಿಡ್ತಾರೆ ಅಂತವ್ರು ಇವ್ರು. ಅಯ್ಯೋ ಏನು ಆಗಲ್ಲ, ಸುಮ್ನೆ ಇರ್ರಿ. ನೀಲಾ ಸ್ವಲ್ಪ ಆಚೆ ಬಾರೆ, ಫೋಟೋ ತೆಗಿಬೇಕಂತೆ ನಿಮ್ಮ ಅಂಕಲ್ದು. ಎಂತ ಅಂಕಲ್? ನನಗಿನ್ನು ಮದ್ವೆ ಆಗಿಲ್ಲ. ಓಹೋ ಸಾರಿ, ನಿಮ್ ಬ್ರದರ್ದು. ಅಕ್ಕ ಬಂದೆ. ಎಂತದ ಇದು?
ಬ್ರಹ್ಮ ಅಪ್ಪಿ ತಪ್ಪಿ ಭೂಮಿ ಮೇಲೆ ದಂತದ ಬೊಂಬೆ ಸೃಷ್ಟಿ ಮಾಡಿದ್ದ. ಈ ದಂತದ ಬೊಂಬೆನ ಬ್ರಹ್ಮ ಏನಾದ್ರೂ ಮತ್ತೆ ನೋಡಿದ್ರೆ ಅವನೇ ಪಟಾಯಿಸಲ್ವಾ? ಶುಂಠಿ ಮಗುಂದು ಮುಖಾನ ಅದು. ನಮ್ಮ ಹೊಲದಲ್ಲಿ ಅರಳಿರೋ ಸೂರ್ಯಕಾಂತಿ ಹೂವ ಅಂದೆ. ರಿಯಲಿ ಎಸ್. ಹೋಗಿಪ್ಪ. ಅಂದಂಗೆ ನೀವೇನ್ ಮಾಡ್ಕೊಂಡಿರೋದು? ಎಲ್ಲಿ? ಊರಲ್ಲಿ. ಇಲ್ಲಿದ್ರೆ ಊರಲ್ಲಿ ಎಂತ ಮಾಡಕ್ಕಾಗುತ್ತೆ? ಅಯ್ಯೋ, ನಾನ್ ಕೇಳಿದ್ದು ನೀವು ಊರಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ಓ ಅದಾ, ಮನೇಲಿ ಹಾಲ್ ಕಾಯಿಸಿದಾಗ ಒಡ್ದೋಗ್ತದಲ್ಲ, ಅದನ್ನ ಕೂತು ಅಂಟಿಸ್ತೇನೆ. ಲೇ 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 ಶ್ವಾನವೇ, ಅತ್ತಿಗೆ ತಂಗಿ ಅಂದ್ರೆ ನಿನಗೂ ತಂಗಿ ಸಮಾನ ಕಣೋ. ಎಂತ ಸಾವು ಮರ ನಿನ್ಗೂ? ಮಂಡ್ಯ ಸರಿ ಇಲ್ವ ನಿನ್ಗೆ? ತಂಗಿ ನಿನಗಿರಬಹುದು, ನನಗಲ್ಲ. ಅವಳನ್ನ ನೋಡ್ತಾ ಇದ್ರೆ ಶುಂಠಿ ಮಗುಂದು ಕಣ್ಣಂಗೆ ಸರ್ರಂತ ಎಳಿತದ. ಬಿಟ್ರೆ ಕಣ್ಣಲ್ಲೇ ನುಂಗು ಬಿಡ್ತೀಯ ಅಂತ ಹೇಳಕ್ ಬಂದೆ. ಅತ್ತಿಗೆ ನಮಗ್ ಫೋಟೋ ಎಲ್ಲ ಬೇಡ, ನಾವು ಸೆಲ್ಫಿನೇ ಹೊಡ್ಕೊಂತೀವಿ. ಪರವಾಗಿಲ್ಲ, ನಾನೇ ತೆಗಿತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ವಿಶ್ ಯು ಹ್ಯಾಪಿ ಫಸ್ಟ್ ನೈಟ್ ಮಗ. ಎಂಜಾಯ್. ಅಯ್ಯೋ ಅಯ್ಯೋ, ಕಿತ್ತೋದ್ ನನ್ ಮಕ್ಳ. ಇಲ್ಲ ನನ್ ಲೈಫ್ ಕಟ್ಟಾಗಿ ಬಿದ್ದಿರೋ ಹಳ್ಳಿ ಬಾಲದಂಗೆ ವಿಲ ವಿಲ ಅಂತ ಒದ್ದಾಡ್ತಿದೆ. ಎಂಜಾಯ್ ಅಂತ ಎಂಜಾಯ್. ನನ್ ಕಷ್ಟದ ಕೇಳೋರು ಯಾರು ಇಲ್ವೇ? ಇವಾಗ ಇವನೇ ನಿನ್ನ ಮದುವೆ ಆಗ್ತೀನಿ ಅಂದ್ರು ನಾವೇ ಬೇಡ ಅಂತೀವಿ. ಯಾಕೆ? ಅಲ್ಲ ಕಣೆ, ಪಕ್ಕದಲ್ಲಿ ಒಂದು ಗುಲಾಬಿ ಜೊತೆಗೊಂದು ಜಿಲೇಬಿ ಇಡ್ಕೊಂಡು ನಿನ್ನಂತ ಕಿತ್ತೋಗಿರೋ ಕೊತ್ತಂಬರಿ ಮುಸುಡಿ ಯಾವನೇ ಮದುವೆ ಆಗ್ತಾನೆ? ಹೋಗ್ ಸೈಡ್ಗೆ. ಮಗ, ನಿಂಗೋಸ್ಕರ ಅಂತ ಒಂದು ಬಾಟ್ಲ್ ಎಣ್ಣೆ ತಂದಿದ್ದೀನಿ. ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ. ಚಿಯರ್ಸ್ ಮಾಡ್ಬಿಡೋಣ. ಬಟ್ 2 minutes. ಐ ವಿಶ್ ಯು ವೆರಿ ಬ್ಯಾಡ್ ಮ್ಯಾರೇಜ್ ಲೈಫ್ ಕಣೋ. ಯಾಕೆ? ಲೇ, ನಿನಗೆ ಕೆಂಪು ಬಾವುಟ ತೋರಿಸಿ ನಿನ್ನ ಟ್ರೈನ್ ನ ನಿಲ್ಸಿಲ್ಲ ಅಂತಂದ್ರೆ ನಾನು ಮೂಗು ಮಚ್ಚೆ ಮಾರಿನೇ ಅಲ್ಲ ಕಣಲೆ. ಅಮ್ಮ, ಮೂಗೋಳ ಕೊಚ್ಚೆ ಮುರಿ. ಬೆಸಿ